ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೆಲವರು ನಿಮಗೆ DM ಮಾಡಿ ಹೇಳಿದ್ರೆ, ಮ್ಯಾಮ್ ನಿಮ್ಮ ಮಗ ನೀರಲ್ಲಿ ಆಟ ಆಡ್ತಾ ಇರ್ತಾನೆ, ಈಗಂತೂ ವೆದರ್ ತುಂಬಾನೇ ಚಳಿ ಇದೆ, ಹಾಗೆ ಜಿಡಿ ಮಳೆ ಇದೆ, ಕೋಲ್ಡ್ ಫೀವರ್ ಅಥವಾ ಕಾಫ್ ಆಗ್ಬಹುದು ಅಂತ. ಟಚ್ ವುಡ್ ಅವ್ನಿಗೆ ಇದುವರೆಗೂ ಯಾವುದೇ ಕೋಲ್ಡ್ ಕಾಫ್ ಫೀವರು ಆಗಿಲ್ಲ, ಅದು ಇಂಥ ಕೋಲ್ಡ್ ವೆದರ್ ಅಲ್ಲಿ. ಅದಕ್ಕೆ ನಾನ್ ಫಾಲೋ ಮಾಡುವಂತ ಒನ್ ಆಫ್ ದ ರೆಮಿಡಿನ ನಿಮಗೆ ಹೇಳ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ತರ ಸ್ಕ್ವೀಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದ್ ಚಿಟಿಕೆ ಉಪ್ಪು ಹಾಗೆ ಒಂದ್ ಚಿಟಿಕೆ ಮೆಣಸಿನ ಪುಡಿನ ಹಾಕಿ, ಮೆಣಸು ಅಂದ್ರೆ ಕಪ್ಪು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಬರುತ್ತಲ್ಲ, ಅದನ್ನ ಹಾಕಿ ಮಗುಗೆ ಕುಡಿಸಿ. ಇದನ್ನ ನೀವು ವಾರಕ್ಕೊಮ್ಮೆ ಅಥವಾ 10 ಡೇಸ್ಗೊಮ್ಮೆ ಮಾಡ್ಬೋದು, ಯಾವುದೇ ತರನಾದ ಪ್ರಾಬ್ಲಮ್ ಆಗಲ್ಲ. 1.5 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಬರೀ ದೊಡ್ಡಪತ್ರೆ ರಸನ ಕೊಟ್ರೆ ಸಾಕು, ಪೆಪ್ಪರ್ ಅಥವಾ ಸಾಲ್ಟ್ ಆಡ್ ಮಾಡೋ ಅವಶ್ಯಕತೆ ಏನಿರಲ್ಲ. ಬಟ್ ಮಗು ಕುಡಿಯುತ್ತೆ, ಖಾರ ಸ್ವಲ್ಪ ಅಭ್ಯಾಸ ಇದೆ ಅನ್ನೋದಾದ್ರೆ ನೀವು ಆರಾಮಾಗಿ ಕೊಡ್ಬೋದು, ಯಾವುದೇ ತರನಾದ ತೊಂದರೆ ಇಲ್ಲ. ನಮ್ಗೆ ಜ್ವರ ಅಥವಾ ಕೋಲ್ಡ್ ಕಾಫ್ ಬಂದ್ಮೇಲೆ ಸಿರಪ್ಸ್ ನ ಕೊಡೋದಕ್ಕಿಂತ ಇದು ತುಂಬಾನೇ ಬೆಸ್ಟ್. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್.